ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿರ್ತಕ್ಕಂತಹ ರಸಾಯನ ಶಾಸ್ತ್ರವನ್ನು ಏನಾದರೂ ಕೂಡ ಸರಿಯಾಗಿ ನಾವು ಅನುಕರಿಸಿದ್ದೇ ಆದರೆ ಇಡೀ ಭೂಮಿಯಲ್ಲಿ ಯಾರಿಗೂ ಯಾವತ್ತಿಗೂ ಕೂಡ ಕಾಯಿಲೆಗಳು ಬರಲ್ಲ, ವೈದ್ಯರಿಗೆ ಕೆಲಸವೇ ಇಲ್ಲ ಅಂತ ಹೇಳಿದ್ದಾರೆ. ನಾವು ಹೇಳಿರೋದಲ್ಲ, ಅಮೇರಿಕಾದ ಮೆಡಿಸಿನಲ್ ಬೋರ್ಡ್ನ ಪ್ರೆಸಿಡೆಂಟು. ಈ ಕಾಲ ಅನ್ನುವಂಥದ್ದು ಬರ್ತಾ ಇದ್ದಿದ್ದೇನೆ ಈ ಡಿಸೆಂಬರ್ ಜನವರಿ ಕಾಲದಲ್ಲಿ ಬರ್ತಾ ಇದ್ದಿತ್ತು. ಥಂಡಿಗಾಲದಲ್ಲಿ ಏನು ಸಮಸ್ಯೆ ಬರುತ್ತೆ? ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ. ಚರ್ಮಕ್ಕೆ ಹೇಳಿ ಮಾಡಿಸಿದಂತಹ ಧಾನ್ಯ ಅವರೆಕಾಳು. ನಾವು ಯುಗಾದಿ ಹಬ್ಬ ಬಂತು ಅಂದರೆ ಬೇವಿನ ಸೊಪ್ಪು ಅಂತಂದು ಬಾಗಿಲು ಕಟ್ತೀವಿ. ಬಾಗಿಲಿಗೆ ಬೇವಿನ ಕಟ್ಬಿಟ್ರೆ ಅಕ್ಕಪಕ್ಕದ ಮನೇಲಿ ಬಂದಿದ್ರು ಕೂಡ ನಮ್ಮನೆ ಆ ಗಾಳಿ ನಮ್ಮನೆ ಒಳಗೆ ಬಂದರೆ ನಮ್ಮ ಮಕ್ಳಿಗೂ ಬರುತ್ತೆ. ಅಲ್ಲಿ ಕಟ್ಟಿ ಅಮೆರಿಕಾದ ಒಂದು ಮೆಡಿಸಿನಲ್ ಬೋರ್ಡ್ನ ಒಬ್ರು ಪ್ರೆಸಿಡೆಂಟ್ ಹೇಳ್ತಾರೆ, ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿರ್ತಕ್ಕಂತಹ ರಸಾಯನ ಶಾಸ್ತ್ರವನ್ನ ಏನಾದರೂ ಕೂಡ ಸರಿಯಾಗಿ ನಾವು ಅನುಕರಿಸಿದ್ದೇ ಆದರೆ ಇಡೀ ಭೂಮಿಯಲ್ಲಿ ಯಾರಿಗೂ ಯಾವತ್ತಿಗೂ ಕೂಡ ಕಾಯಿಲೆಗಳು ಬರಲ್ಲ, ವೈದ್ಯರಿಗೆ ಕೆಲಸವೇ ಇಲ್ಲ ಅಂತ ಹೇಳಿದ್ದಾರೆ. ನಾವು ಹೇಳಿರೋದಲ್ಲ, ಅಮೇರಿಕಾದ ಮೆಡಿಸಿನಲ್ ಬೋರ್ಡ್ನ ಪ್ರೆಸಿಡೆಂಟು, ಇವತ್ತಿನವರಲ್ಲ, ಬಹಳ ಹಳೆಯ ಕಾಲದ ಪ್ರೆಸಿಡೆಂಟ್ ಆಗಿದ್ದವರು ಅವರು. ಅಂದರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರಸಾಯನ ಚಿಕಿತ್ಸೆ ಅನ್ನುವಂಥದ್ದು, ವಾಜೀಕರಣ ಚಿಕಿತ್ಸೆ ಅನ್ನುವಂಥದ್ದು ಈ ರೀತಿ ಬೇಕಾದಷ್ಟಿದೆ. ಶಲ್ಯತಂತ್ರ ಅಂತ ಹೇಳಿ ಸುಶ್ರುತ ಮುನಿ ಎಷ್ಟು ಸುಮಾರು 3,000 ವರ್ಷಗಳ ಹಿಂದೆ ಪ್ಲಾಸ್ಟಿಕ್ ಸರ್ಜರಿಯನ್ನ ಕಂಡುಹಿಡಿದವರು. ಹಾಗಾದ್ರೆ ಅವರೆಲ್ಲ ಅವತ್ತೆಲ್ಲ ಮಾಡಿ ಬಿಟ್ಟಿದ್ದ. ಆಮೇಲೆ ನಾವೇ ಅನ್ಕೊಂಡ್ಬಿಟ್ಟಿದೀವಿ ನಾವೇನೋ ಹೊಸದಾಗಿ ಸೃಷ್ಟಿ ಮಾಡ್ತೀವಿ. ಹೌದು, ಅಲ್ಲ, ಎಲ್ಲವೂ ಯಾವುದೋ ಕಾಲದಲ್ಲಿ ಆಗೋಗಿರುವಂಥದ್ದು. ಅದರಲ್ಲೂ ಎಲ್ಲದರಲ್ಲೂ ಪ್ರಪ್ರಥಮರು ಈ ಕೆಲವು ವಿಚಾರದಲ್ಲಿ ಭಾರತೀಯರೇನೆ. ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ಆಹಾರ ಪದ್ಧತಿ ಎನ್ನುವಂಥದ್ದು ಹೊಂದಿಕೊಂಡು ಬಂದಿದೆ. ಒಂದೊಂದೇ ಸಣ್ಣ 2-3 ಉದಾಹರಣೆಗಳು ಹೇಳ್ತೀನಿ. ಅವರೆಕಾಳು ಬರುತ್ತೆ. ಯಾವಾಗ ಬರುತ್ತೆ? ಜನವರಿ, ಡಿಸೆಂಬರ್. ಸಾಧಾರಣ ಡಿಸೆಂಬರ್ ಜನವರಿ. ನವೆಂಬರ್ ಇಂದ ಡಿಸೆಂಬರ್, ಜನವರಿ ಹೊತ್ತಿಗೆ ಸಂಕ್ರಾಂತಿ ಬರೋವರೆಗೂ ಹೆಚ್ಚು ಕಡಿಮೆ ಇರುತ್ತೆ. ಆ ತಿಂಗಳಲ್ಲೂ ಇರುತ್ತೆ. ಇವಾಗ ಬಿಡಿ, ಎಲ್ಲ ಗೊಬ್ಬರ ಹಾಕಿ 365 ದಿವಸ ಎಲ್ಲಾನು ಬೆಳ್ಕೊಂಡ್ಬಿಡ್ತೀವಿ, ಅದು ಬೇರೆ ಪ್ರಶ್ನೆ. ಈ ಅವರೆಕಾಳು ಕಾಲ ಅನ್ನುವಂಥದ್ದು ಬರ್ತಾ ಇದ್ದಿದ್ದೇನೆ ಈ ಡಿಸೆಂಬರ್ ಜನವರಿ ಕಾಲದಲ್ಲಿ ಬರ್ತಾ ಇದ್ದಿತ್ತು. ಅದನ್ನ ಸಂಕ್ರಾಂತಿಗೆ ಹೊಸ ಬೆಳೆ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಈ ಕಾಲದಲ್ಲಿ ಅವರೆಕಾಳು ಬರುತ್ತೆ ಅಂದ್ರೆ ನಮ್ ಕೆಲಸ ಏನು? ಅವರೆಕಾಳನ್ನ ತಿನ್ನೋದಷ್ಟೇ. ಯಾಕೆ ಅಂದ್ರೆ ಈ ಕಾಲದಲ್ಲಿ ಹಿಮ ಜಾಸ್ತಿ ಇರುತ್ತೆ, ಥಂಡಿ ಜಾಸ್ತಿ ಇರುತ್ತೆ. ಥಂಡಿಗಾಲದಲ್ಲಿ ಏನ್ ಸಮಸ್ಯೆ ಬರುತ್ತೆ? ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ. ಚರ್ಮ ಬಿರುಕು ಬಿಡುತ್ತೆ. ಅದಕ್ಕೆ 28 ಮಾಯಿಶ್ಚರೈಸರ್ ಹಚ್ಕೋತೀವಿ. ಅದ್ರ ಬದಲು ಸರಿಯಾಗಿ ಒಂದಷ್ಟು ದಿವಸ ಅವರೆಕಾಳು ತಿನ್ಬಿಟ್ರೆ ಅದು ಅದನ್ನ ಸಂರಕ್ಷಣೆ ಮಾಡುತ್ತೆ. ಚರ್ಮಕ್ಕೆ ಹೇಳಿ ಮಾಡಿಸಿದಂತಹ ಧಾನ್ಯ ಅವರೆಕಾಳು. ಬಟ್ ಕೆಲವರಿಗೆ ಅದು ಗ್ಯಾಸ್ಟ್ರಿಕ್ ಆಗತ್ತಲ್ಲ. ಅದಾದ್ಮೇಲೆ ಎಲ್ಲದರಲ್ಲೂ ಒಂದು ಮೈನಸ್ ಪಾಯಿಂಟ್ ಇರುತ್ತೆ. ಆ ಕಾಲಕ್ಕೆ ಬಂದ ಆಹಾರ ಯಾವುದಕ್ಕೆ ಅನುಕೂಲ ಅಂತ ಹೇಳಿ ಕಫವನ್ನ ಕರಗಿಸುವಂತಹ ಶಕ್ತಿ ಇದೆ. ಡಿಸೆಂಬರ್ ಅಲ್ಲೇ ಎಲ್ರಿಗೂ ಸ್ವಲ್ಪ ನೆಗಡಿ, ಕೆಮ್ಮು ಎಲ್ಲ ಜಾಸ್ತಿ ಆಗುವಂಥದ್ದು. ಚಳಿ ಜಾಸ್ತಿ ಇರುತ್ತೆ. ಆಸ್ಥಮೆಟಿಕ್ ಪೀಪಲ್ಗಂತೂ ಡಿಸೆಂಬರ್ ಅಂದ್ರೆ ಭಯಂಕರವಾದ ಕಾಲ ಅವ್ರಿಗೆ. ಅವಾಗ ಅವರೆಕಾಳು ತಿನ್ನೋದ್ರಿಂದ ಅವರ ಈ ಸಮಸ್ಯೆಗಳೆಲ್ಲ ಸುಲಭವಾಗಿ ಬಗೆಹರಿಯೋದಿಕ್ಕೆ ಸಾಧ್ಯವಾಗುತ್ತೆ. ಅವರೆಕಾಳನ್ನ ನಾವು ಚಳಿಗಾಲದಲ್ಲಿ ತಿನ್ಲಿ ಅಂತ ಭಗವಂತ ಆ ಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ. ಅದನ್ನ ನಮಗದನ್ನ ಕಳಿಸಿದಾನೆ, ನಾವು ಅದನ್ನ ತಿನ್ಬೇಕಷ್ಟೇನೆ ನಮ್ ಕೆಲ್ಸ. ಮುಂಚೆ ಎಲ್ಲ ಬೆಟ್ಟದ ನಲ್ಲಿಕಾಯಿ ಬರ್ತಾ ಇದ್ದಿದ್ದು ಯಾವ ಕಾಲದಲ್ಲಿ? ಕೇವಲ ಕಾರ್ತಿಕ ಮಾಸದಲ್ಲಿ ಒಂದೇ ತಿಂಗಳು ಬೆಟ್ಟದ ನಲ್ಲಿಕಾಯಿ ಸಿಗ್ತಾ ಇದ್ದಿದ್ದು. ತುಳಸಿ ಹಬ್ಬ ನಡೆಯುತ್ತಲ್ಲ. ಹೌದು ಹೌದು, ನೋಡಿ, ಹಂಗೆ ಹೇಳೋದು ಎಷ್ಟು ಬೇಗ ಅರ್ಥವಾಗತ್ತೆ. ಈ ತುಳಸಿ ಹಬ್ಬದ ದಿವಸದಲ್ಲಿ ನಾವು ಬೆಟ್ಟದ ನಲ್ಲಿಕಾಯಿ ಕೊನೆಯನ್ನ ತುಳಸಿಯ ಜೊತೆನೆ ಇಡ್ತೀವಿ. ಅದಕ್ಕೂ ಹೇಳ್ತೀನಿ ಅರ್ಥ. ಸೊ ಅಂದ್ರೆ ಈ ಬೆಟ್ಟದ ನಲ್ಲಿಕಾಯಿ ಬರೋದು ಕಾರ್ತಿಕ ಮಾಸ, ಅಂದ್ರೆ ಚಳಿಗಾಲ ಪ್ರಾರಂಭ ಆಗುವಾಗ. ನವೆಂಬರ್ ಇಂದ ಪ್ರಾರಂಭ ಆಗುವಂಥದ್ದು. ದೀಪಾವಳಿ ಹಬ್ಬ ಬರುವಂಥದ್ದು ಕಾರ್ತಿಕ ಮಾಸದಲ್ಲಿ. ಅಲ್ಲಿಂದ ಪ್ರಾರಂಭ ಆದಂತಹ ಚಳಿಗಾಲ ಮುಂದೆ 2 ತಿಂಗಳ ಕಾಲ ಅದು ಇರುತ್ತೆ. ಈ ಚಳಿಗಾಲ ಪ್ರಾರಂಭ ಆಗುವಾಗ ಶುರುವಾಗುವಂಥದ್ದು ಮೂಗಲ್ ಸುರಿಯೋದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಕಫ ಸೇರುವಿಕೆ, ಉಸಿರಾಡೋದಕ್ಕೆ ಕಷ್ಟ ಆಗ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳು. ಇದಿಷ್ಟೂ ಸಮಸ್ಯೆಗೆ ಯಾವುದರಲ್ಲಿ ಪರಿಹಾರ ಇದೆ? ಕೇವಲ ಬೆಟ್ಟದ ನಲ್ಲಿಕಾಯಿಯಲ್ಲಿದೆ. ಅಂದ್ರೆ ಬೆಟ್ಟದ ನಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ.
ಕಫವನ್ನು ಕರಗಿಸುವಂತಹ ಶಕ್ತಿ ಇದೆ, ರೋಗ ನಿರೋಧಕ ಶಕ್ತಿ ಇದೆ. ಹಾಗಾಗಿ ಬೆಟ್ಟದ ನೆಲ್ಲಿಕಾಯನ್ನ ಹೆಚ್ಚು ಹೆಚ್ಚು ನಾವು ಕಾರ್ತಿಕ್ ಮಾಸದಲ್ಲಿ ತಿಂತಾ ಬಂದ್ರೆ ಈ ಯಾವ ಸಮಸ್ಯೆಗಳು ಬರೋದಿಲ್ಲ. ಅಂದ್ರೆ ನಾನು ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಯಾವ ಯಾವ ಕಾಲಕ್ಕೆ ಏನೇನು ಬೇಕೋ ಭಗವಂತ ಅದನ್ನೇ ಕೊಡ್ತಾನೆ, ನಾವು ಅದನ್ನ ತಿನ್ಬೇಕಷ್ಟೇ. ಇದೇ ತರ ಪ್ರತಿಯೊಂದು ಹೀಗೇನೆ ಬರುವಂತದ್ದು. ಯಾವ ಕಾಲದಲ್ಲಿ ಏನು ಬೆಳೆ ಬರುತ್ತೋ ಅದು ಆ ಕಾಲಕ್ಕೆ ಸೂಕ್ತವಾಗಿರುತ್ತೆ ಅನ್ನೋದೇ ಅರ್ಥ ಅದರಲ್ಲಿ. ನಾವು ಯುಗಾದಿ ಹಬ್ಬ ಬಂತು ಅಂದ್ರೆ ಬೇವಿನ ಸೊಪ್ಪು ಅಂತಂದು ಬಾಗಿಲು ಕಟ್ತೀವಿ. ವರ್ಷದಲ್ಲಿ ಎಷ್ಟೊಂದು ಹಬ್ಬ ಬರುತ್ತೆ, ಯಾವ ಹಬ್ಬದಲ್ಲೂ ನಾವು ಬೇವನ್ನ ಕಟ್ಟಲ್ಲ, ಕೇವಲ ಯುಗಾದಿ ಹಬ್ಬಕ್ಕೆ ಮಾತ್ರ ಕಟ್ತೀವಿ. ಯಾಕೆ? ಯುಗಾದಿ ಹಬ್ಬ ಬರೋದು ಯಾವಾಗ? ವಸಂತ ಕಾಲದಲ್ಲಿ. ವಸಂತ ಕಾಲದ ಪ್ರಾರಂಭ ಏನು? ಬೇಸಿಗೆಯ ದಿನಗಳು. ಈ ಬಿಸಿಲಿನ ದಿನಗಳಲ್ಲಿ ಏನಾಗುತ್ತೆ? ರೋಗ ರುಜಿನ ಬಿಸಿಲಿನ ದಿನಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ, ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂತಹ ಕಾಯಿಲೆಗಳು ಬರೋದು ಜಾಸ್ತಿ. ಹಿಂದಿನ ಕಾಲದಲ್ಲಿ ದಡಾರ, ಅಮ್ಮ, ಈ ತರದ್ದೆಲ್ಲ ಕಾಯಿಲೆಗಳು ಬರ್ತಾ ಇತ್ತು. ಅದೆಲ್ಲ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ಈ ಕಾಯಿಲೆಗಳು ಯಾವುದನ್ನು ಕೂಡ ನಮ್ಮ ಮನೆ ಒಳಗೆ ಬರಬಾರ್ದು ಅಂತ ಬಾಗಿಲಿಗೆ ಬೇವನ್ ಕಟ್ಬಿಟ್ವಿ. ಬಾಗಿಲಿಗೆ ಬೇವನ್ ಕಟ್ಬಿಟ್ರೆ ಅಕ್ಕಪಕ್ಕದ ಮನೇಲಿ ಬಂದಿದ್ರು ಕೂಡ ನಮ್ಮನೆ ಆ ಗಾಳಿ ನಮ್ಮನೆ ಒಳಗೆ ಬಂದ್ರೆ ನಮ್ಮ ಮಕ್ಳಿಗೂ ಬರುತ್ತೆ. ಅಲ್ಲಿ ಕಟ್ಟಿ ಇದ್ರು. ಇಷ್ಟ್ರ ಮೇಲೆ ಅಮ್ಮ ದಡಾರ ಬಂದ್ರೆ ಅದಕ್ಕೆ ಔಷಧಿ ಏನು? ಯಾರಿಗ ಅಮ್ಮ ದಡಾರ ಬಂದಿರುತ್ತೆ, 2 ಬೇವಿನ ಕಡ್ಡಿ ಪಕ್ಕದಲ್ಲಿ ಇಟ್ಟಿರೋರು, ಏನು ಔಷಧ ಮಾಡ್ತಿರ್ಲಿಲ್ಲ. ಆ ಗಾಳಿ, ಆ ಸೊಪ್ಪಿನಲ್ಲಿ ಹಿಂಗ್ ಗಾಳಿ ಬೀಸೋರು, ಮಲಗಿಸ್ಬಿಟ್ಟು ಅಷ್ಟೇ ಮಾಡ್ತಾ ಇದ್ದಿದ್ದು. ಅದಕ್ಕೆ ಔಷಧಿಯೇ ಇಲ್ಲ. ಹೋಗೋದೇನೆ ಕೇವಲ ಬೇವಿನಲ್ಲಿ, ಬೇವಿನ ಸೊಪ್ಪಿನ ಗಾಳಿಯಲ್ಲಿ. ಅಂದ್ರೆ ಆಯಾ ಕಾಲಕ್ಕೆ ಋತುಗಳಿಗೆ ತಕ್ಕನಾಗಿ ನಮ್ಗೆ ಏನ್ ಬೇಕೋ ನಾವು ಯುಗಾದಿ ಹಬ್ಬದ ದಿವಸ ತಿನ್ನೋದೇ ಬೇವು ಬೆಲ್ಲ. ಏನಂತ ಹೇಳ್ತೀವಿ? ಸಿಹಿ ಕಹಿ ಜೀವನದಲ್ಲೆಲ್ಲ ಸಮನಾಗಿರ್ಲಿ ಅಂತ ವೇದಾಂತವನ್ನೆಲ್ಲ ಹೇಳ್ಕೊತೀವಿ. ಯಾಕೆಂದ್ರೆ ಹಂಗೆ ಹೇಳಿದ್ರೆ ತಿಂತಾರೆ ಅಂತ, ತಿನ್ಲಿ ಅಂತ. ಆದರೆ 4-5 ಬೇವಿನ ಎಲೆಯನ್ನ ನೀವು ಆ ದಿವಸ ತಿಂದಿದ್ದೆ ಆದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ. ಇನ್ನು ಇದಕ್ಕೆ ಬರೀ ಬೇವಿಗೆ ಬೇಕಾದ್ರೆ ಒಂದು ಎಪಿಸೋಡ್ ಮಾಡುವಷ್ಟು ಮಾಹಿತಿ ಇದೆ ನನ್ನ ಹತ್ರ. ಸರಿ, ಇವಾಗ ಬೇವಿನ ಸೊಪ್ಪೆ ಮಾತಾಡೋಣ ಈಗ ಇಲ್ಲಿ. ಈಗ ಬೇವಿನ ಸೊಪ್ಪು ಹೇಗಿದ್ರು ಹೇಳಿದ್ರ, ಬೇವಿನ ಸೊಪ್ಪು ತಿನ್ನೋದ್ರಿಂದ ಆಗ್ತಕ್ಕಂತ ಅನುಕೂಲಗಳು ಹೇಳ್ತೀನಿ. ಬೇವಿನ ಸೊಪ್ಪು ಅದಕ್ಕೆ ಬೇರೆ ಹಿನ್ನೆಲೆಯನ್ನು ಸೇರಿಸ್ಕೊಂಡೆ ಹೇಳ್ತೀನಿ. ಬೇವಿನ ಸೊಪ್ಪಿಗೆ ಶಕ್ತಿ ಸಾಧಾರಣವಾಗಿ ಯಾವುದೇ ಸೊಪ್ಪುಗಳಾದ್ರೂ ಕೂಡ ಸೂರ್ಯನ ಕಿರಣಗಳಲ್ಲಿರ್ತಕ್ಕಂತಹ ರಶ್ಮಿಯನ್ನ ತಾವು ಸಂಗ್ರಹ ಮಾಡ್ಕೊಳ್ಳುತ್ತೆ. ಅದು ಸೈನ್ಸು, ಎಲ್ರಿಗೂ ಗೊತ್ತು. ಆದ್ರೆ ಈ ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿಯಾಗಿ ಸಂಗ್ರಹವನ್ನ ಮಾಡ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಸೂರ್ಯನ ನಕ್ಷತ್ರ ಉತ್ತರ ಭಾದ್ರಾ ನಕ್ಷತ್ರ. ಈ ಬೇವಿನ ಸೊಪ್ಪಿಗೂ ಕೂಡ ಉತ್ತರ ಭಾದ್ರಾ ನಕ್ಷತ್ರಕ್ಕೂ ತುಂಬಾ ಸಂಬಂಧ ಇರ್ತಕ್ಕಂಥದ್ದು, ಅವಿನಾಭಾವ ಸಂಬಂಧ ಅವೆರಡಕ್ಕೂ. ಇದ್ರದ್ದು ಕೂಡ ಬೇವಿನ ಸೊಪ್ಪಿಗೆ ಲೆಕ್ಕ ಹಾಕಿದ್ರು ಕೂಡ ಉತ್ತರ ಭಾದ್ರಾ ನಕ್ಷತ್ರನೇ ಬರುತ್ತೆ. ಹಾಗಾಗಿ ಈ ಬೇವಿನ ಸೊಪ್ಪು ಎಲ್ಲಾ ಬೇರೆ ಗಿಡ ಮರಗಳಿಗಿನ್ನ ಸ್ವಲ್ಪ ಹೆಚ್ಚಿನ ವಿಟಮಿನ್ ಎ ನ ಸೂರ್ಯನಿಂದ ಎಳ್ಕೊಳ್ಳುತ್ತೆ. ಸೂರ್ಯನ ರಶ್ಮಿಯಿಂದ ಬರ್ತಕ್ಕಂತಹ ಅನೇಕ ಪೋಷಕಾಂಶಗಳನ್ನ ತಾನು ಸಂಗ್ರಹಿಸಿಟ್ಕೊಳ್ಳುತ್ತೆ. ಹಾಗಾಗಿ ಬೇವಿನ ಎಲೆಯಲ್ಲಿ ತುಂಬಾ ಪೋಷಕಾಂಶಗಳಿದೆ. ನಮಗೆ ನಮ್ಮ ವಿಜ್ಞಾನಿಗಳು ಹೇಳೋದ್ರ ಪ್ರಕಾರ ಬೇರೆ ಎಲ್ಲ ನಾವು ಆಹಾರಕ್ಕೆ ಉಪಯೋಗಿಸ್ತೀವಲ್ಲ, ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಈ ತರ ಸೊಪ್ಪುಗಳು ತುಂಬಾ ಒಳ್ಳೇದು, ತುಂಬಾ ರುಚಿ, ತುಂಬಾ ಒಳ್ಳೇದು ಅಂತ. ಅದೆಲ್ಲಾ ಸೊಪ್ಪಿಗಿನ್ನ ಬೇವಿನ ಸೊಪ್ಪಿನಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇದೆ. ಕ್ವಿನೈನ್ ಅಂತಹ ಅಂಶ ಕೂಡ ಬೇವಿನ ಸೊಪ್ಪಿನಲ್ಲಿದೆ. ವಿಟಮಿನ್ ಎ ಸಮೃದ್ಧವಾಗಿದೆ. ಮತ್ತೆ ಬೇವಿನ ಸೊಪ್ಪನ್ನ ಸಾಧಾರಣವಾಗಿ ಕಾಮನ್ ಮ್ಯಾನ್ಗೆ ಅರ್ಥ ಆಗಿರುವಂತೆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಯಾವ ಸಮಸ್ಯೆಗೆ ಬೇವಿನ ಉಪಯೋಗಿಸ್ತಾರೆ? ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಬಂದಾಗ ಬೇವಿನ ಸೊಪ್ಪನ್ನ ಅರ್ದ್ಬಿಟ್ಟು ಹಚ್ಚೋದು, ಬೇವಿನ ಎಣ್ಣೆ ತಂದು ಹಚ್ಕೊಳ್ಳೋದು, ಈ ತರ ಎಲ್ಲ ನೋಡಿದೀವಿ. ಹಾಗಾದ್ರೆ ಬೇವಿನಲ್ಲಿ ಏನಿದೆ ಅಂತ ಅಂಶ? ಗಂಧಕದ ಅಂಶ ಹೇರಳವಾಗಿ ಸಿಕ್ಕುವಂತಹ ಸೊಪ್ಪು ಬೇವು. ಹಾಗಾಗಿ ಈ ಬೇವನ್ನ ಸೇವನೆ ಮಾಡೋದ್ರಿಂದ ಚರ್ಮದ ಸಮಸ್ಯೆ ಏನಾದ್ರು ತುಂಬಾ ತೀವ್ರವಾಗಿತ್ತು ಅಂದ್ರೆ ಒಂದಷ್ಟು ಬೇವಿನ ಸೊಪ್ಪನ್ನ ಅರ್ದ್ಬಿಟ್ಟು ರಸ ಹಿಂಡ್ಬಿಟ್ಟು ಕುಡಿದು ಬಿಟ್ರೆ ಸುಲಭವಾಗಿ ಹೊರಟಾಗತ್ತೆ. ಏನೋ ಸಾವಿರಾರು ರೂಪಾಯಿ ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಇವತ್ತು ವಾಸಿ ಆಗಲ್ಲ ಅಂತ ಸಮಸ್ಯೆಗಳನ್ನೆಲ್ಲ ಎಷ್ಟು ಸಣ್ಣ ಖರ್ಚಿನಲ್ಲಿ ನಾನು ವಾಸಿ ಮಾಡ್ಕೊಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಕೆಲವು ಮೂಲಿಕೆಗಳಲ್ಲಿ ಅಷ್ಟು ಶಕ್ತಿ ಇದೆ. ನಮ್ಮ ಪ್ರಕೃತಿ ಸಂಪತ್ತು ಎಷ್ಟು ಅದ್ಭುತವಾದದ್ದು ಅಂದ್ರೆ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲದೆ ಇರೋಷ್ಟು ಅದ್ಭುತವಾಗಿರುವಂಥದ್ದು. ಹಾಗಾಗಿ ಈ ಬೇವನ್ನ ನಾವು ಉಪಯೋಗ ಮಾಡೋದ್ರಿಂದ ಚರ್ಮದ ಬಾಧೆಗಳನ್ನ ನಿವಾರಿಸ್ಕೋಬಹುದು.
ವಿಟಮಿನ್ ಎ ಸಮೃದ್ಧವಾಗಿದೆ ಅಂದ್ರೆ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇರುವಂತದ್ದು. ಆಮೇಲೆ ಬೇವಿನ ಕಡ್ಡಿ ಅಥವಾ ಬೇವಿನ ಮರದ ಚಕ್ಕೆಯನ್ನು ತೆಗೆದುಕೊಂಡ್ರೆ ಈ ಭೂಮಿ ಮೇಲೆ ಎಷ್ಟು ವಿಧವಾದ ಜ್ವರ ಬಂದರೂ ಎಲ್ಲಾ ಜ್ವರವನ್ನು ವಾಸಿ ಮಾಡುವಂತಹ ಶಕ್ತಿ ಇರ್ತಕ್ಕಂಥದ್ದು ಬೇವಿನ ಮರದ ತೊಗಟೆಗೆ. ಅದು ವೈರಲ್ ಫೀವರ್ ಆಗ್ಬೋದು, ಮಲೇರಿಯಾ ಜ್ವರ ಆಗ್ಬೋದು, ಕ್ವಿನೈನ್ ಇದೆ ಅಂತ ಹೇಳಿದೆ, ಮಲೇರಿಯಾ ಜ್ವರ ಆಗಬಹುದು, ಅಥವಾ ಡೆಂಗ್ಯೂ ಜ್ವರ ಆಗಬಹುದು, ಫ್ಲೂ ಜ್ವರ ಆಗಬಹುದು, ಯಾವುದೇ ವಿಧವಾದ ಜ್ವರ ಆದ್ರೂ ಕೂಡ, ಟೈಫಾಯ್ಡ್ ಜ್ವರ ಆಗ್ಬೋದು, ಬೇವಿನ ಮರದ ಮೇಲ್ಭಾಗದ ತೊಗಟೆ ಒಂದಿಷ್ಟಾಗ್ಲ ತಂದು ಅದನ್ನ ಜಜ್ಜಿ ನೀರ್ಗಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡ್ಕೊಂಡು ಕುಡಬೇಕು. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಕುಡಿತಾ ಬಂದದ್ದೇ ಆದ್ರೆ ಆರಾಮಾಗಿ ಜ್ವರವನ್ನ ಹೋಗ್ಲಾಡ್ಸ್ಕೊಳಕ್ ಸಾಧ್ಯ ಆಗತ್ತೆ. ಬಟ್ ಅದ್ ಕಹಿ ಇರಲ್ಲಮ್ಮ? ತೊಗಟೆ ಎಲ್ಲ ಕಹಿ ಇರಲ್ಲ. ಇರ್ಲಿ ಬಿಡಿ, ಒಂದಷ್ಟು ಬೆಲ್ಲ ಹಾಕೊಳ್ಳಿ. ಎಲೆಯಲ್ಲೇ ಕಹಿ ಜಾಸ್ತಿ, ಎಲೆ ಮತ್ತೆ ಬೀಜದಲ್ಲಿ ಕಹಿ ಅಂಶ ಜಾಸ್ತಿ ಇರುತ್ತೆ. ಈಗ ಬೇವಿನ ಸೊಪ್ಪನ್ನ ಹೇಗೆ ನಮ್ ದೇಹಕ್ಕೆ ನಾವು ಸೇರಿಸಬಹುದು? ಅದಕ್ಕೆ ಯುಗಾದಿ ಹಬ್ಬದ ದಿವಸ ಬೇವಿನ ಸೊಪ್ಪಿನ ಜೊತೆ ಬೆಲ್ಲ ಸೇರಿಸ. ಅಲ್ಲ, ವರ್ಷಕ್ಕೆ ಒಂದಿನ ಓಕೆ, ವರ್ಷಕ್ಕೆ ಒಂದಿನ ಅಕಸ್ಮಾತ್ ರೆಗ್ಯುಲರ್ ಆಗು ತಿನ್ಬೋದಾ? ಖಂಡಿತ, ಅದಕ್ಕೂ ಹೇಳ್ತೀನಿ. ಯಾರಾದ್ರೂ ಕೂಡ ಯುಗಾದಿ ಹಬ್ಬದಿಂದ ಪ್ರಾರಂಭ ಮಾಡಿ 30 ದಿವಸಗಳ ಕಾಲ ಪ್ರತಿದಿನ ಒಂದೊಂದು ಎಲೆ, ದಿನ ಒಂದೆಲೆ ತಿನ್ಬೋದಾ? ತಿಂತಾ ಬಂದ್ರೆ ಈ ವರ್ಷ ಯುಗಾದಿ ಹಬ್ಬದಿಂದ ಮುಂದಿನ ವರ್ಷ ಯುಗಾದಿ ಹಬ್ಬದವರೆಗೆ ಯಾವ ಕಾಯಿಲೆಯೂ ಬರಲ್ಲ. ಅಷ್ಟು ರಕ್ಷಣೆ ಕೊಡುವಷ್ಟು ಶಕ್ತಿ ಬೇವಿಗಿದೆ. ಅದರಿಂದ ಬೇವಿನಿಂದ ಬೇಕಾದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯತೆ ಇದೆ. ನಮ್ಮಲ್ಲಿ ಪೂರ್ವಿಕರು ಏನ್ ಮಾಡಿದ್ದಾರೆ ಅಂತಂದ್ರೆ, ಕೆಲವೊಂದು ಸಸ್ಯಗಳನ್ನ ಗುರುತಿಸಿ ಈ ಮರಗಳನ್ನ ಕತ್ತರಿಸಿದ್ರೆ ನಿಮ್ಗೆ ಮೋಕ್ಷ ಇಲ್ಲ, ಮೋಕ್ಷ ಪ್ರಾಪ್ತಿ ಆಗಲ್ಲ, ಮತ್ತೆ ನಿಮ್ಗೆ ಬಹಳ ಏನೇನೋ ಆಗತ್ತೆ, ತೊಂದರೆಗಳಾಗತ್ತೆ. ಬಿಲ್ವ ಮರವನ್ನ ಛೇದನ ಮಾಡಿದ್ರೆ, ಹೌದು, ಇವ್ಯಾವುದು ಛೇದನ ಮಾಡಬಾರ್ದು, ಮಾಡಿದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಒಂದಷ್ಟು ಹೆದರ್ಸಿಟ್ಟಿದ್ದಾರೆ. ಹೆದರ್ಸಿಟ್ಟಿರ್ಲಿಲ್ಲ ಅಂದಿದ್ರೆ ಇವತ್ತು ಈ ಭೂಮಿ ಮೇಲೆ ಅರಳಿ ಮರನೂ ಇರ್ತಿರ್ಲಿಲ್ಲ, ಬೇವು ಇರ್ತಿರ್ಲಿಲ್ಲ. ಇವ್ ಯಾವ್ದು ಅಂತ ಗುರ್ಸಕ್ಕೂ ನಮ್ಗೆ ಯಾರೋ ಮ್ಯೂಸಿಯಂ ಅಲ್ಲೂ ಸಿಗ್ತಾ ಇರ್ಲಿಲ್ಲ. ಆ ಪರಿಸ್ಥಿತಿ ನಾವು ತರ್ತಿದ್ವಿ. ಆದ್ರೆ ಅವ್ರು ಹಂಗೆ ಹೇಳಿರೋದ್ರಿಂದ ಇನ್ನೂ ಕೂಡ ಇವತ್ತಿಗೂ ಅಲ್ಲಷ್ಟು ಇಲ್ಲಷ್ಟು ಸಸ್ಯಗಳನ್ನ ನಾವು ಬಿಟ್ಟಿದೀವಿ. ಅದರಲ್ಲಿ ಪ್ರಮುಖವಾದದ್ದು, ನಾವು ಇದನ್ನೆಲ್ಲನೂ ಪೂಜನೀಯ ಸಸ್ಯಗಳು ಅಂತ ಗುರುತಿಸ್ತೀವಿ ಆಯುರ್ವೇದದಲ್ಲಿ. ಪೂಜನೀಯ ಸಸ್ಯಗಳು ಅಂದ್ರೆ ನೀವು ಹೇಳಿದಾಗೆ ಅರಳಿ ಮರ, ಬೇವಿನ ಮರ, ಎಕ್ಕದ ಗಿಡ, ಬಿಲ್ವಪತ್ರೆ ಮರ, ಬನ್ನಿ ಮರ, ತೆಂಗಿನ ಮರ, ಈ ತರ ತುಂಬಾ ಇದೆ, ಸುಮಾರಷ್ಟಿದೆ. ಈ ಎಲ್ಲ ಗಿಡ, ತುಂಬೆ ಹೂವು ಶಿವನಿಗೆ ಪ್ರೀತಿ. ಯಾರು ತನ್ನ ಗಿಡ ಬೆಳೆಸೋದು ಇಲ್ಲ, ಯಾವ ಮಾರ್ಕೆಟ್ ಅಲ್ಲೂ ಸಿಕ್ಕೋದು ಇಲ್ಲ. ಎಲ್ಲೋ ಪಾಪ ಮೂಲೆನಲ್ಲಿ ಬೇಲಿ ಎಲ್ಲೋ ಬೆಳ್ಕೊಂಡು ಶಿವನಿಗೆ ಪ್ರಿಯವಾದದ್ದು ಅಂತ ಹೇಳಿರೋದ್ರಿಂದ ಕಷ್ಟಪಟ್ಟಾದ್ರೂ ಶಿವರಾತ್ರಿ ದಿವಸ ಹೋಗಿ ಹುಡುಕಿ 4 ಹೂವಾರು ತಂದು ಪೂಜೆಯನ್ನ ಮಾಡ್ತೀವಿ.